ಶಕ್ತಿ ಅಂತಂದ್ರೆ ಏನಂದ್ರೆ ಇಷ್ಟೇ, ಏನಂತಂದ್ರೆ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಬರಲಿ, ಜಗತ್ತಿನಲ್ಲಿ ಯಾವುದಕ್ಕೂ ಯಾರಿಗೂ ಏನಕ್ಕೂ ಎದುರ್ಕೊಳ್ಳೋದಿಲ್ವೋ ಎಲ್ಲವನ್ನು ಎದುರಿಸ್ತೀನಿ ಅನ್ನೋ ಒಂದು ಸಾಮರ್ಥ್ಯವನ್ನು ತೋರಿಸ್ತಾನೋ ಆ ಒಂದು ಗುಣ ಏನಿಲ್ಲ ಅದನ್ನು ಶಕ್ತಿ ಅಂತ ಕರೀತೀವಿ. ಏನಂತಂದ್ರೆ ಸ್ವಾಮೀಜಿ ಅವ್ರ ಹತ್ರ ಒಂದ್ಸರಿ ಏನಾಗತ್ತಂದ್ರೆ ಒಬ್ಬ ಹುಡುಗ ಬರ್ತಾನೆ. ಹುಡುಗ ಬಂದ್ಬಿಟ್ಟು ಕೇಳ್ತಾನೆ, ಸ್ವಾಮೀಜಿ ನಿಮ್ಗೆ ಯಾವ ಆಟ ಅಂದರೆ ತುಂಬ ಇಷ್ಟ? ಅದಕ್ಕೆ ಸ್ವಾಮೀಜಿ ಅವರು ಹೇಳಿದ್ರು ಫುಟ್ಬಾಲ್ ಅಂದ್ರೆ ಬಹಳ ಇಷ್ಟ. ನಂತರ ಅದೇನೋ ಸ್ವಲ್ಪ ಘಟನೆ ಆಗುತ್ತೆ. ಸ್ವಾಮೀಜಿ ಅವರು ಹೇಳ್ತಾರೆ ಭಗವದ್ಗೀತೆ ಬೇಕಾದ್ರೆ ಆಮೇಲೆ ಓದಿ, ಆದರೆ ಮೊದಲು ಫುಟ್ಬಾಲ್ ಆಡೋದನ್ನು ಕಲೀರಿ. ಯಾಕಂತಂದ್ರೆ ಭಗವದ್ಗೀತೆಯಲ್ಲಿ ಮೂಲಕ್ಕೆ ಅದರ ಕೊನೆಗೆ ಹೋದಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಏನಂತಂದ್ರೆ ಯುದ್ಧ ಮಾಡೋಣ ಅಂದ್ರೆ ಇಡೀ ಭಗವದ್ಗೀತೆ ಅರ್ಥ ಆಗಿ ಕೊನೆಗೆ ಯುದ್ಧ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಅದಕ್ಕೋಸ್ಕರ ಮೊದಲು ತಾಕತ್ತನ್ನು ಬೆಳೆಸ್ಕೋ, ಆಮೇಲೆ ಯುದ್ಧ ಮಾಡೋಣ. ಭಗವದ್ಗೀತೆ ಓದಿದ್ದು ಸಾಕಾಗುತ್ತೆ. ಹಾಗಾಗಿ ಸ್ವಾಮೀಜಿಯವರ ಚಿಂತನೆ ಅಂತಂದ್ರೆ ಅದು ಶಕ್ತಿಯ ಒಂದು ಅಭಿವ್ಯಕ್ತಿ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಸ್ವಾಮೀಜಿಯವರ ಚಿಂತನೆಗಳನ್ನು ನನಗೆ ತುಂಬ ಇಷ್ಟವಾದ ಒಂದಿಷ್ಟು ಚಿಂತನೆಗಳನ್ನು ಇವತ್ತು ಸ್ವಲ್ಪ ಯೋಚನೆ ಮಾಡೋಣ. ಸ್ವಾಮೀಜಿಯವರು ಹೇಳ್ತಾರೆ ಅಂತಂದ್ರೆ, ನೋಡು 121 ಕೋಟಿ ದೇವರುಗಳು ಏನೇನು ಇದ್ದಾರಲ್ಲ ಅವ್ರ ಮೇಲೆ ಎಲ್ಲ ನಿನ್ನ ನಂಬಿಕೆ ಇಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ನನಗೆ, ಅದು ನನಗೆ ಸಂಬಂಧಪಟ್ಟಿಲ್ಲ. ಆದರೆ ನಿನ್ನಲ್ಲಿ ನಿನಗೆ ನಂಬಿಕೆ ಇದೆಯಾ? ಸ್ವಾಮೀಜಿ ಹೇಳ್ತಾರೆ, ನಿನ್ನಲ್ಲಿ ನಿನಗೆ ನಂಬಿಕೆ ಇದೆಯಾ? ಜಗತ್ತಲ್ಲ ಆ ದೇವರು ನಂಬಲ್ಲ, ಈ ದೇವರು ನಂಬಲ್ಲ, ಬೇಕಾಗಿಲ್ಲ ನನಗೆ. ಸ್ವಾಮೀಜಿ ಹೇಳಿ ಅದು ನನಗೆ ಬೇಡ. ನಿನ್ನಲ್ಲಿ ನಿನ್ನ ನಂಬಿಕೆ ಇದೆಯಾ? ಅದನ್ನ ಹೇಳ್ತಾರೆ ಸ್ವಾಮಿ. ನಿನ್ನಲ್ಲಿ ನಿನ್ನ ನಂಬಿಕೆ ಇದೆಯಾ? ನಿನ್ನಲ್ಲಿ ಅಪಾರವಾದಂಥ ಶಕ್ತಿ ಇದೆ ಅಂತ ನಿಮ್ಗೆ ಅನಿಸುತ್ತ? ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಭಗವಂತ ಅಪಾರವಾದಂಥ ಶಕ್ತಿಯನ್ನ ಇಟ್ಟಿದನು, ಆದರೆ ಅದು ನಮಗೆ ಗೊತ್ತಿಲ್ಲ. ನಾವೇನಂತಂದ್ರೆ ನಮ್ಮ ಮಿತಿಯಲ್ಲಿ ನಾವು ಇಷ್ಟನ್ನು ಮಾತ್ರ ಮಾಡಲಿಕ್ಕಾಗುತ್ತೆ ಅನ್ನೋ ಒಂದು ಚಿಂತನೆಯನ್ನ ಬೆಳೆಸ್ಕೊಂಡು